ವೆಲ್ಕಮ್ ಟು ಶ್ರೇಷ್ಠ ಬ್ಲಾಗ್ಸ್. ನಾವು ಇವತ್ತು ಹೋಗಿರೋದು ಜೀವ ಪಾರ್ಕ್ ಮಾಯಸಂದ್ರ ಹತ್ರ. ತುಂಬ ಚೆನ್ನಾಗಿದೆ. ಮಕ್ಕಳನ್ನ ಕರ್ಕೊಂಡು ಹೋದರೆ ತುಂಬ ಎಂಜಾಯ್ ಮಾಡ್ತಾರೆ. ಅಲ್ಲಿ ಬಂದುಬಿಟ್ಟು ಎಲ್ಲ ಪ್ರಾಣಿಗಳು, ಪಕ್ಷಿಗಳು, ಹಾವು, ಇಲಿ, ಆ ಥರ ಎಲ್ಲ ಇದೆ. ನೋಡ್ಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಕರ್ಕೊಂಡು ಹೋದರೆ ಆಲ್ಮೋಸ್ಟ್ ಒಂದು ಅರ್ಧ ದಿನ ಅಲ್ಲಿ ಫುಲ್ ಎಂಜಾಯ್ ಮಾಡ್ತಾರೆ. ನನ್ನ ಮಗಳು ಅಂತೂ ತುಂಬ ಇಷ್ಟಪಟ್ಟಳು. ಅಲ್ಲಿ ಪ್ರಾಣಿಗಳು ಕೂಡ ಇಟ್ಟಿದ್ದಾರೆ, ಕುರಿ, ಮೇಕೆ ಎಲ್ಲ ಇದ್ದಾವೆ. ಅದ್ರ ಜೊತೆ ತುಂಬ ಚೆನ್ನಾಗಿ ಆಟ ಆಡ್ಕೊಂಡ್ಳು. ಆಮೇಲೆ ನೆಕ್ಸ್ಟ್ ಹೋಗ್ಬಿಟ್ಟು ಬಾತುಕೋಳಿ ಹತ್ರ ಆಡಿದ್ಳು. ಹೀಗೆ ಎಲ್ಲ ಫುಲ್ ನೋಡಿಕೊಂಡು ಎಲ್ಲ ಕಡೆನೂ ಫೋಟೋ ಎಲ್ಲ ಚೆನ್ನಾಗಿ ಮಾಡ್ಬೋದು. ಅಡಲ್ಟಿಗೆ ಬಂದುಬಿಟ್ಟು 250 ರುಪೀಸು, ಮಕ್ಕಳಿಗೆ ಬಂದುಬಿಟ್ಟು 200 ರುಪೀಸು. ಅದೇನೋ ಸ್ವಲ್ಪ ಜಾಸ್ತಿ ಅನಿಸ್ತು, ಬಟ್ ಓಕೆ, ಅವ್ರಿಗೆ ಅಷ್ಟು ಮೇಂಟೈನ್ ಮಾಡಿದ್ದಾರೆ ಚೆನ್ನಾಗಿ. ಸಿಟಿ ಜಂಜಟ್ ಲೈಫಲ್ಲಿ ಸ್ವಲ್ಪ ಹೊರಗಡೆ ಹೋದರೆ ಮಕ್ಕಳಿಗೂ ಕೂಡ ಹಳ್ಳಿ ವಾತಾವರಣ, ಪ್ರಾಣಿಗಳ ಬಗ್ಗೆ ಎಲ್ಲದ್ರ ಬಗ್ಗೆನೂ ತಿಳಿಸ್ಬೋದು. ಇಲ್ಲೇನಂತಂದರೆ ಪ್ರಾಣಿಗಳನ್ನ ಮುಟ್ಕೋಬೋದು. ಹಾವು, ಇಲಿ, ಓತಿಕ್ಯಾತ ಎಲ್ಲದನ್ನು ಕೂಡ ಕೈಯಿಂದ ಮುಟ್ಕೋಬೋದು, ಅದೇನು ಹೇಳಲ್ಲ. ಆಮೇಲೆ ನಾಯಿನೂ ಕೂಡ ಅಲೋವ್ ಮಾಡ್ತಾರೆ. ಪೆಟ್ಸ್ ಯಾರಾದ್ರು ಸಾಕೋರಿದ್ದರೆ ಅವರು ಕೂಡ ಕರ್ಕೊಂಡು ಹೋಗ್ಬೋದು, ಅಲ್ಲಿ ಅಲೋವ್ ಮಾಡ್ತಾರೆ ಒಳಗಡೆ. ಆಮೇಲೆ ಕುದುರೆ ಇದೆ, ಕುದುರೆ ರೈಡಿಂಗ್ ಮಾಡ್ಬೋದು. ಹಾಗೆ ಗನ್ ಶೂಟಿಂಗ್ ಪಾಯಿಂಟ್ದು ಒಂದು ಗೇಮ್ ಇದೆ. ಹಾಗೆ ಅಲ್ಲಿ ಫುಡ್ ಐಟಮ್ ಕೂಡ ಸಿಗುತ್ತೆ, ಬಟ್ ಜಾಸ್ತಿ ಏನಿಲ್ಲ. ಬಟ್ ಟೀ ಕಾಫಿಗೆ ತೊಂದರೆ ಇಲ್ಲ. ಪಕ್ಕದಲ್ಲಿ ಬಂದರೆ ಕೂಲ್ ಡ್ರಿಂಕ್ಸು ವಿತ್ ಅಂಗಡಿಗಳಿದ್ದಾವೆ, ಬೇಕರಿ ಐಟಮ್ಸ್ ಎಲ್ಲ, ಅದು ಕೂಡ ಫೆಸಿಲಿಟಿ ಚೆನ್ನಾಗಿದೆ. ಹಾಗೆ ಇಲ್ಲಿರೋ ಮರಗಳು ತುಂಬ ಚೆನ್ನಾಗಿದ್ದಾವೆ, ತುಂಬ ಇಟ್ಟಿದ್ದಾರೆ. ಬಟ್ ಅಲ್ಲಿ ಬಂದವರೆಲ್ಲ ಹುಲ್ಲು ಹಾಕಿ ಆಮೇಲೆ ಮುಟ್ಬಿಟ್ಟು ಸ್ವಲ್ಪ ಅವು ಫ್ರೆಶ್ ಆಗಿಲ್ಲ. ಬಟ್ ಆದರೂ ಓಕೆ, ನಾವು ಹೋಗಿರೋ ಅಷ್ಟು ಟೈಮ್ಗೆ ಚೆನ್ನಾಗಿರುತ್ತೆ. ಆಮೇಲೆ ಅಲ್ಲಿ ನಾಯಿಗಳದ್ದು ಒಂದು ಬ್ಯಾಚ್ ಇದಿದೆ, ಅದರಲ್ಲೂ ಕೂಡ ಚೆನ್ನಾಗಿ ಆಡ್ಬೋದು ಒಂದು ಗ್ಯಾಲ್ರಿಲಿ. ಆಮೇಲೆ ಮುಂದೆ ಹೋದರೆ ಗಿಳಿಗಳು ಎಲ್ಲ ಇದೆ, ಒಂದು 20 ಟೈಪ್ಸ್ ಆಫ್ ಬರ್ಡ್ಸ್ ಇದೆ. ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ಎಷ್ಟೊತ್ತಿದ್ರೂ ಟೈಮ್ ರೆಸ್ಟ್ರಿಕ್ಷನ್ ಇಲ್ಲ, ಎಲ್ಲದರಲ್ಲೂ ಹೋಗಿ ಅನ್ನೋ ಥರ ಏನಿರಲ್ಲ. ಬಟ್ ಚೆನ್ನಾಗಿದೆ, ನೋಡಿಕೊಂಡು ಮಕ್ಕಳಂತೂ ತುಂಬ ಎಂಜಾಯ್ ಮಾಡ್ತಾರೆ. ಹಾಗೆ ನಾವು ವೀಡಿಯೋ ಎಲ್ಲ ಮಾಡ್ಕೋಬೋದು. ಚೆನ್ನಾಗಿದೆ, ಒಂದು ಸರಿ ವಿಸಿಟ್ ಮಾಡಿ ನೋಡಿ. ಇದು ಬಿಫೋರ್ ನಂದಿ ಹಿಲ್ಸ್ ಬರುತ್ತೆ. ಕೊಡಗುರ್ಕಿಯಿಂದ ಮುಂದೆ ಹೋದರೆ ಲೆಫ್ಟ್ ತೊಗೊಂಡ್ರೆ ಮಾಯಸಂದ್ರ ರೋಡು. ಹಳ್ಳಿ ಒಳಗಡೆ ಹೋಗಬೇಕು. ಅಲ್ಲಿ ಹೋಗ್ತಾ ಸ್ವಲ್ಪ ಕಂಜೆಸ್ಟೆಡ್ ರೋಡೇ ಇರುತ್ತೆ ಹಳ್ಳಿ ಒಳಗಡೆ, ಅದರಿಂದ ಕರ್ವ್ ಎಲ್ಲ ಜಾಸ್ತಿ ಇದೆ. ಸ್ವಲ್ಪ ನೋಡ್ಕೊಂಡು ಹೋಗಿ. ಮಕ್ಕಳು ಎಲ್ಲ ಜನ ಎಲ್ಲ ರೋಡಲ್ಲಿ ಓಡಾಡ್ತಾ ಇರ್ತಾರೆ. ಹಂಗೆ ಅಲ್ಲಿ ಮುಗಿಸ್ಕೊಂಡು ನಿಮಗೆ ಮತ್ತೆ ಒಂದಿನ ಪ್ಲ್ಯಾನ್ಗಾದರೆ ನಂದಿ ಹಿಲ್ಸ್ಗೆ ಹೋಗ್ಬೋದು. ನಂದಿ ಹಿಲ್ಸಲ್ಲಿ ಹೋದರೆ ಅಲ್ಲಿ ಒಂದು ಹಾಫ್ ಡೇ ಹೆಂಗಿದ್ರು ಟೈಮ್ ಪಾಸ್ ಆಗುತ್ತೆ. ಅದಾದಮೇಲೆ ಪಕ್ಕದಲ್ಲೇ ಆ ಕಡೆ ಹೋದರೆ ನಂದಿ ವಿಲೇಜಲ್ಲಿ ಭೋಗಿನಂದೇಶ್ವರ ಟೆಂಪಲ್ ಇದೆ. ಅಲ್ಲಿ 3 ಲಿಂಗಗಳಿದ್ದಾವೆ. ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಟೆಂಪಲ್ಲು, ಹಳೆಯ ಟೆಂಪಲ್ಲು, ತುಂಬ ಓಲ್ಡ್ ಅಂದರೆ ಓಲ್ಡು. ಅದು ಚೆನ್ನಾಗಿದೆ. ಅಲ್ಲಿ ನೀವು ಹೋಗೋದಾದರೆ ಫಸ್ಟು ಬೆಳಗ್ಗೆ ಅಲ್ಲಿಗೆ ಪ್ಲ್ಯಾನ್ ಮಾಡ್ಕೊಂಡು ಹೋಗೋದು ಬೆಟರು. ಏನಕ್ಕಂದರೆ 3:30 ಮೇಲ್ಗಡೆ ಜನನೂ ತುಂಬ ಇರ್ತಾರೆ. ಹಾಗೆ ಅಲ್ಲಿ ಅಲೋವ್ ಮಾಡಲ್ಲ, ಕೂತ್ಕೊಂಡು ಫೋಟೋ ವೀಡಿಯೋಸ್ಗೆಲ್ಲ ಹೋಗಿ ಅಂತ ಇರ್ತಾರೆ. ನೀವು ಆದಷ್ಟು ಬೇಗ ಹೋಗಿ. ಅಲ್ಲಿ ಆ್ಯಕ್ಚುಲಿ ಒಂದು ಕಲ್ಯಾಣಿ ಇದೆ, ಬಟ್ ಅದನ್ನು ಶಿವರಾತ್ರಿಗೆ ಮಾತ್ರ ಓಪನ್ ಮಾಡ್ತಾರೆ ಅಂತ ಹೇಳ್ತಾರೆ. ಬಟ್ ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿದೆ. ಆಮೇಲೆ ಅಲ್ಲಿನೂ ಅಷ್ಟೇ, ಹೊರಗಡೆ ಆಡ್ಕೊಳ್ಳಿಕ್ಕೆ ತುಂಬ ಮೈದಾನದ ಥರ ಇದೆ, ಕೂತ್ಕೊಳ್ಳಿಕ್ಕೆಲ್ಲ ಇದೆ. ಅಲ್ಲಿ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಮಕ್ಕಳಿದ್ರೆ ಅಂತೂ ತುಂಬ ಎಂಜಾಯ್ ಮಾಡ್ತಾರೆ. ಹೊರಗಡೆನೂ ಕೂಡ ಸ್ಪೇಸ್ ಇದೆ, ಚೆನ್ನಾಗಿದೆ. ಒಂದು ಸರಿ ವಿಸಿಟ್ ಮಾಡಿ ನೋಡ್ಬೋದು. ಹಾಗೆ ಜೀವ ಪಾರ್ಕ್ ಬಂದು ಪ್ರೈವೇಟ್, ಇದೇನು ಗೌರ್ಮೆಂಟಿಂದ ಯಾವುದೇ ಇದಲ್ಲ. ಚಾರ್ಜಸ್ ಕೂಡ ಅವರೇ ಫಿಕ್ಸ್ ಮಾಡ್ಕೊಂಡಿರೋದು ಅನಿಸುತ್ತೆ. ಆಮೇಲೆ ಜೀವ ಪಾರ್ಕ್ ಬಂದು ಹೆಬ್ಬಾಳದಿಂದ 45 ಕಿಲೋಮೀಟ್ರ್ ಆಗುತ್ತೆ. ಟುವರ್ಡ್ಸ್ ಏರ್ಪೋರ್ಟ್ ರೋಡಲ್ಲಿ ಹೋಗ್ಬಿಟ್ಟು ದೇವನಹಳ್ಳಿ ಆದಮೇಲೆ ಲೆಫ್ಟಲ್ಲಿ ತೊಗೋಬೇಕು. ನಂದಿ ಹಿಲ್ಸ್ ರೋಡಲ್ಲಿ ಕೊಡಗುರ್ಕಿ ನಂತರ ಬರುತ್ತೆ. ಲೆಫ್ಟಲ್ಲಿ ಮಾಯಸಂದ್ರ ರೋಡ್ಗೆ ಹೋಗಬೇಕು. ಸ್ಟ್ರೈಟ್ ಹೋದರೆ ನೀವು ನಂದಿ ಹಿಲ್ಸಿಗೆ ಹೋಗ್ತೀರಾ, ಆ ರೂಟಲ್ಲಿ ಬರುತ್ತೆ. ಹಾಗೆ ಇದು ಒಂದು ಪ್ರೈವೇಟ್ ಸೆಕ್ಟರ್ ಅವ್ರು ಮಾಡ್ತಾ ಇರೋದು, ಬಟ್ ಚೆನ್ನಾಗೇ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ಫ್ಯಾಮಿಲಿ ಜೊತೆಗೆಲ್ಲ ಹೋದರೆ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿ ಇದು ಮಾಡಿ ಬರ್ಬೋದು. ಆಟ ಆಡಿಕೊಂಡು, ಮಕ್ಕಳನ್ನ ಆಡಿಸ್ಕೊಂಡು, ಮಕ್ಕಳು ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಇಲ್ಲಿ.
ಹಾಗೆ ಒಳ್ಳೊಳ್ಳೆ ಫೋಟೋಗಳು ವೀಡಿಯೋಗಳನ್ನ ಮಾಡ್ಕೋಬೋದು. ಮಕ್ಕಳ ಜೊತೆ ವೀಕೆಂಡ್ಗೆ ಒಳ್ಳೆ ಸ್ಪಾಟ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗೇ ಇದೆ. ಅದು ಹಳ್ಳಿ ವಾತಾವರಣದಲ್ಲಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ವಾರ ಎಲ್ಲ ಸಿಟಿ ಲೈಫಲ್ಲಿದ್ದು ಬೋರ್ ಆಗಿರೋರಿಗೆ ಸ್ವಲ್ಪ ಔಟ್ ಸ್ಟೇಷನಿಗೆ ಹೋದಂಗೂ ಇರುತ್ತೆ. ಒಂಥರ ಹಳ್ಳಿ ವಾತಾವರಣಕ್ಕೆ ಹೋಗಿ ಊರಿಗೆ ಹೋಗಿ ಬಂದ ಥರ ಇರುತ್ತೆ. ಅಲ್ಲಿ ಹೋದರೆ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಒಳ್ಳೆ ವಾತಾವರಣದಲ್ಲಿ ಹಾಗೂ ಪ್ಲ್ಯಾನ್ ಮಾಡಿಕೊಂಡು ಏನಾದರೂ ಅಡುಗೆ ಊಟದ ಐಟಮ್ಮು ಎಲ್ಲ ಮಾಡಿಕೊಂಡು ನಾವೇ ತಗೊಂಡು ಆ ಕಡೆ ಹೋದರೆ ಹಳ್ಳಿ ವಾತಾವರಣದಲ್ಲಿ ಜಮೀನಲ್ಲಿ ಕೂತ್ಕೊಂಡು ಒಳ್ಳೆ ರೀತಿ ಊಟ ಮಾಡಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಬರ್ಬೋದು. ಚೆನ್ನಾಗಿರುತ್ತೆ. ಇಲ್ಲ ಅಲ್ಲೇ ಔಟ್ಸೈಡಲ್ಲೇ ಊಟ ಮಾಡ್ಕೊಳ್ತೀವಿ ಅನ್ನೋರಾದರೆ ಅಲ್ಲೇ ಕುಡುಗುರ್ಕಿಲಿ ಇಲ್ಲ ನಿಯರ್ ನಂದಿ ಹಿಲ್ಸ್ ಆ ಕಡೆ ಊಟನೂ ಚೆನ್ನಾಗಿರುತ್ತೆ. ಅಲ್ಲಿ ಊಟ ಮಾಡ್ಕೋಬೋದು. ಹೋಟೆಲ್ ಫೆಸಿಲಿಟಿ ಎಲ್ಲ ಕಡೆನೂ ಚೆನ್ನಾಗೇ ಇದೆ. ಆ ಕಡೆ ನೀವು ಯಾವಾಗ ಹೋದ್ರೂ ಆ ರೂಟಲ್ಲಿ ಏನು ತೊಂದರೆ ಇಲ್ಲ. ಮೇಯ್ನ್ ರೋಡ್ಗೆ ಬಂದರೆ ಏರ್ಪೋರ್ಟ್ಗೆ ಹೋಟೆಲ್ಗಳಿದ್ದಾವೆ, ಅಲ್ಲಿ ಕೂಡ ಊಟ ಮಾಡ್ಕೋಬೋದು.